ಗುತ್ತಿಗೆ ಪದ್ಧತಿ ರದ್ದುಪಡಿಸಿ ಕಾರ್ಮಿಕರಿಗೆ ನೇರ ಪಾವತಿಗೆ ಆಗ್ರಹಿಸಿ ರಾಜ್ಯ ಮಟ್ಟದ ಪ್ರತಿಭಟನೆ. ಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಿ ಎಲ್ಲಾ ಕಾರ್ಮಿಕರನ್ನು ನೇರ ಪಾವತಿ ವ್ಯವಸ್ಥೆಗೆ ಒಳಪಡಿಸಬೇಕು ಹಾಗೂ ಪ್ರತಿಯೊಬ್ಬ ಕಾರ್ಮಿಕರಿಗೂ ಸರ್ಕಾರ ಪರಿಷ್ಕರಿಸಿರುವ ಕನಿಷ್ಠ ವೇತನವನ್ನು ಕಡ್ಡಾಯವಾಗಿ ಪಾವತಿಸಬೇಕು ಎಂದು ಆಗ್ರಹಿಸಿ ಆಲ್ ಇಂಡಿಯಾ ಸೆಂಟ್ರಲ್ ಕೌನ್ಸಿಲ್ ಆಫ್ ಟ್ರೇಡ್ ಯೂನಿಯನ್ಸ್ ಅಂದ್ರೆ AICCTU ವತಿಯಿಂದ ರಾಜ್ಯ ಮಟ್ಟದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಆಗಸ್ಟ್ 20, 2026 ಗುರುವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಲಿದೆ. ಗುತ್ತಿಗೆ ಪದ್ಧತಿಯಿಂದ ಕಾರ್ಮಿಕರು ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಅವರ ಶ್ರಮಕ್ಕೆ ತಕ್ಕ ವೇತನ ಹಾಗೂ ಉದ್ಯೋಗ ಭದ್ರತೆ ದೊರೆಯಬೇಕು ಎಂಬುದು ಕಾರ್ಮಿಕ ಸಂಘಟನೆಗಳ ಪ್ರಮುಖ ಬೇಡಿಕೆಯಾಗಿದೆ. ಗುತ್ತಿಗೆದಾರರ ಮೂಲಕ ವೇತನ ಪಾವತಿಸುವ ಬದಲು ಕಾರ್ಮಿಕರಿಗೆ ನೇರವಾಗಿ ವೇತನ ಪಾವತಿಸುವ ವ್ಯವಸ್ಥೆ ಜಾರಿಗೊಳಿಸಬೇಕು ಎಂದು ಸಂಘಟನೆ ಒತ್ತಾಯಿಸಿದೆ. ಅದೇ ರೀತಿ ಪ್ರತಿಯೊಬ್ಬ ಕಾರ್ಮಿಕನಿಗೂ ಪರಿಷ್ಕೃತ ಕನಿಷ್ಠ ವೇತನವನ್ನು ಸಂಪೂರ್ಣವಾಗಿ ಪಾವತಿಸಬೇಕು. ಸರ್ಕಾರ ನಿಗದಿಪಡಿಸಿರುವ ವೇತನಕ್ಕಿಂತ ಕಡಿಮೆ ಮೊತ್ತವನ್ನು ಪಾವತಿಸುವುದನ್ನು ತಡೆಯಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಲಾಗಿದೆ. ಕಾರ್ಮಿಕರ ಹಕ್ಕುಗಳು ಹಾಗೂ ನ್ಯಾಯಯುತ ವೇತನಕ್ಕಾಗಿ ನಡೆಯುತ್ತಿರುವ ಈ ರಾಜ್ಯ ಮಟ್ಟದ ಪ್ರತಿಭಟನೆಯಲ್ಲಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಎಂದು AICCTU ಮನವಿ ಮಾಡಿದೆ. ಸ್ಥಳ ಫ್ರೀಡಂ ಪಾರ್ಕ್, ಬೆಂಗಳೂರು. ದಿನಾಂಕ ಆಗಸ್ಟ್ 20, 2026 ಗುರುವಾರ. ಪ್ರಮುಖ ಬೇಡಿಕೆಗಳು: ಗುತ್ತಿಗೆ ಪದ್ಧತಿ ರದ್ದುಗೊಳಿಸಬೇಕು, ಎಲ್ಲ ಕಾರ್ಮಿಕರನ್ನು ನೇರ ಪಾವತಿ ವ್ಯವಸ್ಥೆಗೆ ಒಳಪಡಿಸಬೇಕು, ಪ್ರತಿಯೊಬ್ಬ ಕಾರ್ಮಿಕರಿಗೂ ಪರಿಷ್ಕೃತ ಕನಿಷ್ಠ ವೇತನ ಪಾವತಿಸಬೇಕು. ಕನಸು ನ್ಯೂಸ್, ಗಂಗಾವತಿ. ಸೀತಾ ಪದ್ಧತಿ ಬೇಡವೇ ಬೇಡ, ಸೀತಾ ಪದ್ಧತಿ ಬೇಡವೇ ಬೇಡ, ಗರಿಷ್ಠ ವೇತನ ಜಾರಿ ಮಾಡಲೇಬೇಕು, ಗರಿಷ್ಠ ವೇತನ ಜಾರಿ ಮಾಡಲೇಬೇಕು, ನೇರ ಪಾವತಿ ಪೌರ ಕಾರ್ಮಿಕರನ್ನು ಕಾಯಂ ಮಾಡಲೇಬೇಕು. ಬೆಂಗಳೂರು ಚಲೋ ಕಾರ್ಯಕ್ರಮ ಯಶಸ್ವಿಯಾಗಲಿ, ಬೆಂಗಳೂರು ಚಲೋ ಕಾರ್ಯಕ್ರಮ ಯಶಸ್ವಿಯಾಗಲಿ. AICCTU ಜಿಂದಾಬಾದ್, AICCTU ಜಿಂದಾಬಾದ್, ಪೌರ ಕಾರ್ಮಿಕರ ಸಂಘಟನೆ ಜಿಂದಾಬಾದ್, ಚಾಲಕರ ಸಂಘಟನೆ ಜಿಂದಾಬಾದ್. ಬೇಕೇ ಬೇಕು, ಬೇಕೇ ಬೇಕು, ಏನೇ ಬರಲಿ, ಏನೇ ಬರಲಿ, ಕಾರ್ಮಿಕರೆಂದು ಗುಲಾಮರಲ್ಲ, ಕಾರ್ಮಿಕರೆಂದು ಗುಲಾಮರಲ್ಲ. ಸೀತಾ ಪದ್ಧತಿ ಬೇಡವೇ ಬೇಡ, ಸೀತಾ ಪದ್ಧತಿ ಬೇಡವೇ ಬೇಡ. ಇನ್ಕ್ಲಾಬ್ ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್. ಬರ್ರಿ ಎಲ್ಲರೂ ಅಲ್ಲೇ ಇರ್ರಿ, ಬರ್ರಿ ಮಾತಾಡ್ರಿ. ಬೇಕು, ಬೇಕೇ ಬೇಕು, ಸೀತಾ ಪದ್ಧತಿ ಬೇಡವೇ ಬೇಡ, ಸೀತಾ ಪದ್ಧತಿ ಬೇಡವೇ ಬೇಡ, ಗರಿಷ್ಠ ವೇತನ ಜಾರಿ ಮಾಡಲೇಬೇಕು, ಗರಿಷ್ಠ ವೇತನ ಜಾರಿ ಮಾಡಲೇಬೇಕು, ನೇರ ಪಾವತಿ ಪೌರ ಕಾರ್ಮಿಕರನ್ನು ಕಾಯಂ ಮಾಡಲೇಬೇಕು. ಬೆಂಗಳೂರು ಚಲೋ ಕಾರ್ಯಕ್ರಮ ಯಶಸ್ವಿಯಾಗಲಿ, ಬೆಂಗಳೂರು ಚಲೋ ಕಾರ್ಯಕ್ರಮ ಯಶಸ್ವಿಯಾಗಲಿ. AICCTU ಜಿಂದಾಬಾದ್, AICCTU ಜಿಂದಾಬಾದ್, ಪೌರ ಕಾರ್ಮಿಕರ ಸಂಘಟನೆ ಜಿಂದಾಬಾದ್, ಚಾಲಕರ ಸಂಘಟನೆ ಜಿಂದಾಬಾದ್. ಬೇಕೇ ಬೇಕು, ಬೇಕೇ ಬೇಕು, ಏನೇ ಬರಲಿ, ಏನೇ
ಗುಲಾಮರಲ್ಲ, ಕಾರ್ಮಿಕರೆಂದು ಗುಲಾಮರಲ್ಲ. ಜೀತ ಪದ್ಧತಿ ಬೇಡವೇ ಬೇಡ, ಜೀತ ಪದ್ಧತಿ ಬೇಡವೇ ಬೇಡ. ಇನ್ಕ್ಲಾಬ್ ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್. ಬರ್ರಿ ಎಲ್ಲರೂ ಅಲ್ಲೇ ಇರ್ರಿ, ಬರ್ರಿ ಮಾತಾಡ್ರಿ. ನಾಳೆ ಹೋರಾಟದ ಬಗ್ಗೆ ಮಾತಾಡಿ. ನಿನ್ನೆ ಪ್ರೆಸ್ ಕಂಪ್ನಿಗೆ ಏನು ಮಾತಾಡೋದು? ಸ್ವಲ್ಪ ಹಿಂದಕ್ಕೆ ಹೋಗ್ತೇನವ, ಸ್ವಲ್ಪ ಹಿಂದೆ ಊರು ಬೆಳಕು ಬರ್ತಾ ಇಲ್ಲ. ಎಲ್ಲ ಹೋರಾಟ ಹೇಳಮ್ಮ. ನಾವು 2012ರಿಂದ ಜೋರಾಗಿ ಹೇಳು, ಜೋರಾಗಿ ಹೇಳು. ಹೋರಾಟ ಮಾಡ್ಲಿಕ್ಕತ್ತೀವಿ. ಆದ್ರೆ ನಮ್ಮ ಹೋರಾಟಕ್ಕೆ ಒಂದು ಫಲ ಸಿಗೋಲ್ದು. ಆ ಫಲ ಸಿಗ್ಬೇಕಂದ್ರೆ ನಾವು ಎಲ್ಲ ಸರ್ಕಾರಕ್ಕೆ ಮನವಿ ಕೊಡಕತ್ತೀವಿ. ಬೆಂಗಳೂರು ಚಲ ಅಂತ ಎದಕ್ಕೆ ಮಾಡಿವಿ. ನಾವು ಬೆಳಗ್ಗೆ 6:30ರಿಂದ ಹಿಡಿದು 2 ಗಂಟೆ ತನಕ ಕೆಲಸ ಮಾಡಿದ್ರೂ ನಮಗೆ ನ್ಯಾಯ ಸಿಗೋಲ್ದು. ಎಲ್ಲ ಅಧಿಕಾರಿಗಳು ಬರ್ತಾರ, ನಮಗೆ ನ್ಯಾಯ ಅಂತಾರೆ. ಯಾರು ನ್ಯಾಯ ಕೊಡೋರು ಮುಂದೆ ಬರೋಳ್ರು. ನಮಗೆ ಲೋಡರ್ಸ್ ಇರಲಿ, ಹೆಲ್ಪರ್ ಇರಲಿ, ಗಾರ್ಡನ್ ಲೇಬರ್ ಇರಲಿ, ಎಲ್ಲರಿಗೆ ನಮಗೆ ನ್ಯಾಯ ಸಿಗ್ಬೇಕಂತೇಳಿ ಡ್ರೈವರ್ ಸೂಪರ್ವೈಸ್ ಅವರು ಗುತ್ತಿಗೆ ಪದ್ಧತಿ ನಾಶ ಆಗಬೇಕು, ಅವರಿಗೆ ನೇರ ವೇತನ ಆಗಬೇಕು. ನೇರ ಪಾವತಿ ಪೌರ ಕಾರ್ಮಿಕರು ಪ್ರತಿಯೊಂದು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ಲರಿಗೆ ಪರ್ಮಿನೆಂಟ್ ಆಗ್ಬೇಕಂತ ಇಟ್ಕೊಂಡು ನಾವು ಬೆಂಗಳೂರು ಚಲ ಹೋರಾಟಕ್ಕೆ ಹೊಂಟಿವಿ. ಈ ಹೋರಾಟದಲ್ಲಿ ಪ್ರತಿಯೊಬ್ಬರು ನಗರ ಪಾಲಿಕೆ ಇರಲಿ, ಪಂಚಾಯತ್ ಇರಲಿ, ಕಾಟಗಿ, ಕನಗಿರಿ, ಕುಷ್ಟಗಿ ಎಲ್ಲ ಡ್ರೈವರ್ಗಳು, ಸೂಪರ್ವೈಸರ್ ಎಲ್ಲರಿಗೆ ನ್ಯಾಯ ಸಿಗ್ಬೇಕಂತೇಳಿ ನಾವು ಹೋರಾಡಕತ್ತೀವಿ. ಪ್ರತಿಯೊಬ್ಬರು ಈ ಹೋರಾಟಕ್ಕೆ ಭಾಗವಹಿಸ್ಬೇಕು. ಈ ಹೋರಾಟ ಬೆಂಗಳೂರು ಚಲ ನಾವು ಯಶಸ್ವಿ ಮಾಡ್ಬೇಕಂತೇಳಿ 2 ಮಾತು ಮುಗಿಸ್ತೀವಿ. ಎಲ್ಲಿಂದ ಹೊರಟಿರಿ, ಎಲ್ಲಿಗೆ ಹೊರಟಿರಿ? ನಾವು ಕೊಪ್ಪಳ ಜಿಲ್ಲೆ ಸುತ್ತ ನಮ್ಮ ನಗರ ಪಾಲಿಕೆ, ಪಂಚಾಯತಿ, ಪಟ್ಟಣ ಪಂಚಾಯತಿ, ಗಂಗಾವತಿ ಎಲ್ಲ ನಾವು ಕೊಪ್ಪಳ ಜಿಲ್ಲೆದವರೆಲ್ಲ ನಾವು ಕೊಪ್ಪಳ ಜಿಲ್ಲೆಯಲ್ಲಿಂದನೇ ಬೆಂಗಳೂರಿಗೆ ಹೊಂಟಿವಿ. ಅಲ್ಲಿ ನಮಗೆ ನ್ಯಾಯ ಸಿಗಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಇನ್ಕ್ಲಾಬ್ ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್, ಜಿಂದಾಬಾದ್. ಇದು ಕಾಯಿಮತ್ತೆ ಆಗಿ ಬಂದಿದ್ದು ನಾಶ ಮಾಡಿ ಮತ್ತೆ ಲೋಡರ್ಸ್ ಅಂತ ಇದ್ದು ತೆಗೆದು ನೇರ ಪಾವತಿ ಇದ್ದು ತೆಗೆದು ಲೋಡರ್ಸ್ ಮಾಡಿ ಲೋಡರ್ಸ್ ಅಂತ ತೆಗೆದು ಎಲ್ಪರ್ ಮಾಡ್ಯಾರ. ನಮ್ಗೆ ಇಲ್ಲಿವರೆಗೆ ಆದ್ರೂ ನ್ಯಾಯನ ಸಿಗೋಲ್ದು. 5-6 ವರ್ಷ ಆತ ಈಗ ಬಂದು ಹಿಂದಕ್ಕೆ ಇಟ್ಟಾರ. ನಮ್ಗೆ ನ್ಯಾಯ ಕೊಡ್ರಿ. ನಗರಸಭೆ ವಾಹನ ಚಾಲಕನ ಕೆಲಸ ಮಾಡ್ತೀನಿ ಮತ್ತು ನಾನು ಕರ್ನಾಟಕ ಪ್ರಗತಿಪರ ಪೌರ ಕಾರ್ಮಿಕ ಸಂಘಟನೆ ಜಿಲ್ಲಾಧ್ಯಕ್ಷ, ನ್ಯಾಯಶಿಶು ಸಂಯೋಜಿತ. ಏನಪ್ಪ ಇವತ್ತು ನಮ್ಮದು ಹೋರಾಟ ಅಂತಂದ್ರೆ ನಮ್ಮ ಸಂಘಟನೆ ಕಡೆಯಿಂದ ನಮ್ಮ ಎಲ್ಲ ವರ್ಗದ ಎಲ್ಲ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಹೊರಗುತ್ತಿಗೆ ನೌಕರರು ಅವರಿಗೆ ಯಥಾಸ್ಥಿತಿ ಏನು ಈ ಕೇಂದ್ರ ಈ ಸರ್ಕಾರ ಇವತ್ತಿನ ದಿವಸ ಏನೈತಲ್ಲ ಕಾಂಗ್ರೆಸ್ ಸರ್ಕಾರ ಈ ಒಂದು ಇದಕ್ಕೆ ಬರ್ಬೇಕಂದ್ರೆ ಸ್ಥಾನಕ್ಕೆ ಬರ್ಬೇಕಂದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಬರ್ಬೇಕಂದ್ರೆ ತಮ್ಮ ಪ್ರಣಾಳಿಕೆಯಲ್ಲಿ ಏನು ಇರ್ತಕ್ಕಂಥ ಎಲ್ಲ ಪೌರ ಕಾರ್ಮಿಕರನ್ನ ಎಲ್ಲರನ್ನು ಕಾಯಂ ಮಾಡ್ತೀವಿ. ಆಮೇಲೆ ಗುತ್ತಿಗೆ ಪದ್ಧತಿ ರದ್ದು ಮಾಡಿ ಎಲ್ಲರನ್ನೂ ನೇರ ವೇತನದಾಗ ತರ್ತೀವಿ. ಆಮೇಲೆ ಹಂತ ಕಾಯಂ ಮಾಡ್ತೀವಿ ಅಂತೇಳಿ ಆ ಪ್ರಣಾಳಿಕೆಯಲ್ಲಿ ಬರ್ಕೊಂಡಿರ್ತಕ್ಕಂಥ ಸರ್ಕಾರ ಇವತ್ತಿನ ದಿವಸ ಭಾಳ ನಮ್ಮ ಮೇಲೆ ಧೋರಣೆ ಮಾಡ್ತಾ ಇದೆ. ಇದ್ರ ವಿರುದ್ಧವಾಗಿ ನಾವು ನಾಳೆ 20ನೇ ತಾರೀಕು ಬೆಂಗಳೂರಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆ ಫ್ರೀಡಂ ಪಾರ್ಕಲ್ಲಿ ನಡೀತಾ ಇದೆ. ಇದರ ಅಂಗವಾಗಿ ನಾವು ಎಲ್ಲರೂ ಈ ಕೊಪ್ಪಳ ಜಿಲ್ಲೆಯಿಂದ ಎಲ್ಲ ನಮ್ಮ ಕೊಪ್ಪಳ ಜಿಲ್ಲಾ ಸಮಿತಿಯಲ್ಲಿ ನಮ್ಮ ಸದಸ್ಯರು, ಸಂಘಟನೆ ಸದಸ್ಯರಿದ್ದಾರೆ. ಆಮೇಲೆ ಬೇರೆ ಬೇರೆ ವರ್ಗದ ಎಲ್ಲ ಇಲಾಖೆಯ ಮತ್ತು ಹೊರಗುತ್ತಿಗೆ ಕಾರ್ಮಿಕರು, ನೇರ ವೇತನ ಕೊಡ್ತಕ್ಕಂಥ ಕಾರ್ಮಿಕರು, ಬೇರೆ ಬೇರೆ ಎಲ್ಲ ವರ್ಗದ ಕಾರ್ಮಿಕರು ಸೇರ್ಕೊಂಡು ಸುಮಾರು ನಾವು ಇಲ್ಲಿಂದ ಒಂದು 200-300-400 ಜನ ಬೆಂಗಳೂರು ಚಲೋ ಅಂತೇಳಿ ಹೋರಾಟ ಹಮ್ಮಿಕೊಂಡಿದ್ವಿ. ಎಲ್ಲರೂ ಈ ಮಾಧ್ಯಮ ಮುಖಾಂತರ ನಮ್ಮ ಎಲ್ಲ ವರ್ಗದ ಕಾರ್ಮಿಕರಿಗೆ
ತಿಳಿಸ್ತೀವಿ. ತಾವೆಲ್ಲರೂ ಈ ಪ್ರತಿಭಟನೆಗೆ ಭಾಗವಹಿಸಿ ಎಲ್ಲರೂ ಬಂದು ಸೇರಿ ಈ ಪ್ರತಿಭಟನೆ ಯಶಸ್ವಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಅದ್ರ ಜೊತೆಗೆ ಏನೈತಲ್ಲ ಇವತ್ತು ವೇತನ ಪರಿಷ್ಕರಣೆ ಮೇ ತಿಂಗಳ 2022-26 ಮೇ ಅಧಿಸೂಚನೆ ಹೊರಡಿಸಿ ಇದೇ ಸರ್ಕಾರನೇ ಎಲ್ಲರಿಗೂ ಕನಿಷ್ಠ ವೇತನ ಏನು ವಾರ್ಷಿಕ ಪಂಚವಾರ್ಷಿಕವಾಗಿ 5 ವರ್ಷಕ್ಕೊಮ್ಮೆ ನಮ್ಮ ವೇತನ ಏನು ಹೆಚ್ಚಳ ಆಗಬೇಕಾಗಿತ್ತು, ಅದು ಸುಮಾರು ಇವಾಗ 10 ವರ್ಷದಿಂದ ನೆನೆಗುದಿಗೆ ಬಿದ್ದಿತ್ತು. ನಮ್ಮ ಹೋರಾಟ 2015-16ಲಿಂದನೇ ಚಾಲ್ತಿಯಲ್ಲಿದೆ. ಆದರೂ ಕೂಡ ಇದುವರೆಗೆ ವೇತನ ಪರಿಷ್ಕರಣೆ ಆಗಿದ್ದಿಲ್ಲ. ಈ ಸರಿ ವೇತನ ಪರಿಷ್ಕರಣೆ ಆಗಿತ್ತು. ನಮ್ಮ ಕಾರ್ಮಿಕರೆಲ್ಲರೂ ಸ್ವಲ್ಪ ಮಟ್ಟಿಗೆ ತೃಪ್ತಿ ಆಗಿತ್ತು. ಅವ್ರ ಜೀವನ ಬದುಕಕ್ಕೆ ಒಂದು ಒಳ್ಳೆ ವೇತನ ಸ್ವಲ್ಪ ಪರವಾಗಿಲ್ಲಪ್ಪ ವೇತನ ಸಿಕ್ತಂತೇಳಿ. ಆದರೆ ಆ ವೇತನ ಕೂಡ ಕಸಿದುಕೊಳ್ಳೋಂಥ ಸರ್ಕಾರಕ್ಕೆ ನಾವು ಮುಂದೆ ಬರುವ ದಿನಗಳಲ್ಲಿ ಇದನ್ನು ಈ ಚಳವಳಿ ಏನೈತಲ್ಲ ಬರೀ ಹೋರಾಟಕ್ಕೆ ಸೀಮಿತ ಮಾಡೋಂಗಿಲ್ಲ. ನಮ್ಗೆ ಸಿಗ್ತಕ್ಕಂಥ ಏನು ಆಗ್ತದವಲ್ಲ, ನಮ್ಗೆ ಸಿಗ್ತಕ್ಕಂಥ ಏನು ಇದು ವೇತನ ಐತಲ್ಲ, ಮೂಲ ವೇತನ, ನಾವು ಬದುಕುವ ವೇತನ ಇದು, ಅದನ್ನು ಕಸ್ಕೊಳ್ಳುವಂಥ ಸರ್ಕಾರ ಯಾವುದೇ ಇರಲಿ ನಾವು ಬಿಡೋಂಗಿಲ್ಲ. ಅದನ್ನು ಮುಂಬರುವ ದಿನಗಳಲ್ಲಿ ಚಳವಳಿ ಮುಖಾಂತರ ಆಗಿರ್ಬೋದು, ಬೇರೆ ಬೇರೆ ರೂಪದಾಗ ಆಗಿರ್ಬೋದು, ನಮ್ಮ ಸಂಘಟನೆಯವ್ರಿಗೆ ತಕ್ಕ ಶಾಸ್ತಿ ಕೊಡ್ತೀವಿ ಅಂತೇಳಿ ಈ ಹೋರಾಟದ ಮೂಲಕ ನಮ್ಮ ಮಾಧ್ಯಮದವ್ರ ಮುಖಾಂತರ ನಮ್ಮ ಇಡೀ ರಾಜ್ಯದ ಎಲ್ಲ ಕಾರ್ಮಿಕರಿಗೆ ತಿಳಿಸ್ತೀವಿ. ಈ ಮೂಲಕ ಮತ್ತೆ ಸರ್ಕಾರ ಕೂಡ ಎಚ್ಚರಿಕೆ ಕೊಡ್ತೀವಿ. ನಮಸ್ಕಾರ, ನನ್ನ ಹೆಸರು ಕೇಶವ ನಾಯಕ್ ಅಂತೇಳಿ, ಕರ್ನಾಟಕ ಪ್ರಗತಿಪರ ತ್ಯಾಜ್ಯ ಸಾಗಿಸುವ ವಾಹನ ಚಾಲಕರು ಹಾಗೂ ಸಹಾಯಕರ ಸಂಘದ ರಾಜ್ಯ ಕಾರ್ಯದರ್ಶಿ. ಏನು ನಾಳೆ ದಿನ ನಾವು ಇಡೀ ರಾಜ್ಯಾದ್ಯಂತ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ನಮ್ಮದು 3 ಉದ್ದೇಶ ಆಗಿದೆ. ಏನು 15-18 ವರ್ಷಗಳಿಂದ ನಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿ ಘನತ್ಯಾಜ್ಯ ವಿಲೇವಾರಿ ವಾಹನ ಚಾಲಕರು, ಲೋಡರ್ಸ್, ಕ್ಲೀನರ್ಸ್ ಇವೆಲ್ಲ ಹೊರಗುತ್ತಿಗೆ ಆಧಾರದಲ್ಲೇ ದುಡಿತಾ ಇದ್ದೀವಿ. ನಮ್ಮ ಹೋರಾಟ ಸತತ 2017ರಿಂದನೇ ಸತತ ಹೋರಾಟ ಮಾಡ್ಕೊಂಡು ಬಂದು ಇವತ್ತಿನವರೆಗೂ ಪೌರ ಕಾರ್ಮಿಕರ ಜೊತೆ ಕೆಲಸ ಮಾಡ್ತಾ ಇರುವ ಚಾಲಕರಿಗೆ, ಲೋಡರ್ಸ್, ಕ್ಲೀನರ್ಸ್ಗೆ ಅನ್ಯಾಯ ಆಗ್ತಾ ಇದೆ. ಸೊ ಹಂಗಾಗಿ ನಾವು ರಾಜ್ಯದಲ್ಲಿ ಎಲ್ಲ ಸ್ಥಳೀಯ ಸಂಸ್ಥೆ ಮೂಲಕ ಒಂದು ನಮ್ಮ AICCTU ನೇತೃತ್ವದಲ್ಲಿ ದೊಡ್ಡ ಹೋರಾಟವನ್ನು ಇಟ್ಕೊಂಡಿವಿ. ಮುಖ್ಯವಾಗಿ ನಾವು 3 ಉದ್ದೇಶ ಇಟ್ಕೊಂಡೇ ಈ ಹೋರಾಟ ಮಾಡ್ತಾ ಇರೋದು. ಮೊದಲನೇದಾಗಿ ಈ ಗುತ್ತಿಗೆ ಪದ್ಧತಿ ಅನ್ನೋದು ದೊಡ್ಡ ಜೀತ ಪದ್ಧತಿ ಇದೆ, ಇದನ್ನು ನಿರ್ಮೂಲನೆ ಮಾಡ್ತಾ ಇದ್ದೀವಿ. ಎರಡನೇದಾಗಿ ನಮ್ಮ ಪೌರ ಕಾರ್ಮಿಕರು ಏನು ನೇರ ಪಾವತಿನಲ್ಲಿ ಆಗಿದ್ದಾರೆ ಅವರಿಗೆ ಕಾಯಂ ಮಾಡಬೇಕು. ಆಮೇಲೆ ನಮ್ಮ ಕನಿಷ್ಠ ವೇತನ ಏನು ಪರಿಷ್ಕೃತ ಮಾಡಿ ಇವತ್ತು ಕನಿಷ್ಠ ವೇತನವನ್ನು ಸರ್ಕಾರ ಕೈಬಿಟ್ಟಿದೆ. ಇದು ಸುಪ್ರೀಂ ಕೋರ್ಟ್ ಆದೇಶ ಇದೆ, ಆದರೂ ಕೂಡ ಅದನ್ನು ಲೆಕ್ಕಿಸದೆ ಒಂದು ಸುತ್ತೋಲೆ ತೆಗೆದು ಎಲ್ಲ ಇಡೀ ರಾಜ್ಯಾದ್ಯಂತ ಈ ಬಂಡವಾಳಶಾಹಿಗಳ ಹಿಡ್ಕೊಂಡು ಈ ಸರ್ಕಾರ ಮಾಡ್ತಾ ಇರುವ ಷಡ್ಯಂತ್ರಕ್ಕೆ ನಾವು ಅದನ್ನು ಧಿಕ್ಕಾರ ಮಾಡಿ ನಮ್ಮ ಹಳೆಯ ಏನು ಕನಿಷ್ಠ ವೇತನ ಕೊಟ್ಟಿದ್ರಲ್ಲ ಅದೇ ಕನಿಷ್ಠ ವೇತನನೇ ನಮಗೆ 31,000 ಜಾರಿ ಮಾಡಬೇಕಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ನಾವು ಇವತ್ತಿನ ದಿನ ರಾಜ್ಯಾದ್ಯಂತ ಎಲ್ಲ ಮಹಾನಗರ ಪಾಲಿಕೆಗಳು, ನಗರಸಭೆ, ಪೌರಸಭೆ, ಪಟ್ಟಣ ಪಂಚಾಯಿತಿಯಿಂದ ನಾಳೆ ನಡೀತಾ ಇರುವ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ನಡೀತಾ ಇದೆಯಲ್ಲ ಅದಕ್ಕೆ ಭಾಗಿಯಾಗ್ತಾ ಇದ್ದೀವಿ. ಆಮೇಲೆ ಈ ಮುಖ್ಯವಾಗಿ ಮೊನ್ನೆ ಒಂದು ಅಧಿವೇಶನ 13ನೇ ತಾರೀಕು ಒಂದು ಸಮಿತಿ ರಚನೆ ಮಾಡಿದ್ದಾರೆ. ಕನಿಷ್ಠ ವೇತನ ಪರಿಶೀಲನೆ ಮಾಡಿ ಇನ್ನೊಂದು ವರದಿ ಕೊಡಬೇಕಂತೇಳಿ ಸರ್ಕಾರ. ಅದರಲ್ಲಿ ಸಂತೋಷ್ ಲಾಡ್ ಸೇರಿದಂತೆ ಕಾರ್ಮಿಕರು ಸಚಿವರು ಮತ್ತು ಬೇರೆ ಬೇರೆ ಎಲ್ಲ ಸಚಿವರುಗಳು ಸೇರಿ ನಮ್ಮ ಕಾರ್ಮಿಕರ ಪರವಾಗಿ ಮಾಡಿಕೊಡ್ಬೇಕಂತೇಳಿ ತಮಗೆಲ್ಲರಿಗೂ ವಿನಂತಿ ಮಾಡ್ಕೊತಾ ಇದ್ದೀನಿ ಸರ್. ಇದು ನಮ್ಮ ಮೂಲ ವೇತನ ಇದ್ದು ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಸ್ಥಳೀಯ ಸಂಸ್ಥೆಗಳಲ್ಲಿ ಅಂತೇಳಿ ನಿಮ್ಗೆ ಗೊತ್ತೇ ಇದೆ. ಹಾಗಾಗಿ ಈ ವಿಷಯನ ಹೇಳ್ತಾ ನಮ್ಮ ಹೋರಾಟ ಯಶಸ್ವಿ ಆಗಬೇಕಂತೇಳಿ ಇಡೀ ಎಲ್ಲ ಕರ್ನಾಟಕದಾದ್ಯಂತ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದ್ದೀವಿ. ಎಷ್ಟೇ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಲಾಲ್ ಸಲಾಂ.